964 ಕೋಟಿ ನಮ್ಮ ಪಂಚಾಯತ್ ಪಂಚಾಯತ್ ಎಲ್ಲ ಇದು 3-4 ಮೂರನೇ ವರ್ಷ ಆಯಿತು. ಗೃಹಲಕ್ಷ್ಮಿ 3ನೇ ವರ್ಷದ ವಾರ್ಷಿಕೋತ್ಸವದ ಇಡೀ ರಾಜ್ಯದಲ್ಲಿ ಒಂದು ಎಲ್ಲ ತಾಲೂಕಿನಲ್ಲೂ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ನಮ್ಮ ರೇವಣ್ಣವರು ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಮತ್ತು ನಮ್ಮ ಸರ್ಕಾರ ಎಚ್.ಎಂ. ರೇವಣ್ಣವರು ನೇತೃತ್ವದಲ್ಲಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ಇಲ್ಲೇ ಅವರೇ ಸಚಿವರೀಗ ಮುಖ್ಯಮಂತ್ರಿಗಳೇ ಈ ಖಾತೆಯ ಸಚಿವರಾಗಿದ್ದಾರೆ. ಸೊ ಈ 31 ಕಂತು ಬಿಡುಗಡೆ ಆಗಿದೆ ಮತ್ತು ಒಂದು ರೀತಿ ಅವೇರ್ನೆಸ್. ಸೊ ಈ ಕಾರ್ಯಕ್ರಮ ಮಾಡೋದ್ರ ಮೂಲಕ ನಮ್ಮ ಮುಂದೆ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಯಾರು ವಿರೋಧ ಪಕ್ಷಗಳು ಅನೇಕ ಸಾರಿ ಅನಾವಶ್ಯಕವಾಗಿ ಜನರಿಗೆ ತಪ್ಪು ಮಾಹಿತಿ ಕೊಡ್ತಿದ್ರು, ಅದೆಲ್ಲಕ್ಕೂ ತೆರೆ ಎಳೆಯುವಂಥ ಒಂದು ಕಾರ್ಯಕ್ರಮ. ಸೊ 5 ಗ್ಯಾರಂಟಿ ಎಲ್ಲ ಜನರಿಗೂ ಯಾರಿಗಾರ ಮಿಸ್ ಆಗಿದರೆ ಅವ್ರಿಗೆ ಸೇರಿಸ್ತೀವಿ. ತಪ್ಪು ಅಥವಾ ಅನಾವಶ್ಯಕವಾಗಿ ಯಾರಾದರೂ ಬೇರೆ ಅಕೌಂಟು ಅಥವಾ ಡೆತ್ ಕೇಸ್ ಇದ್ದರೆ ಅದನ್ನು ತೆಗಿತೀವಿ. ಅದನ್ನು ಸಂಪೂರ್ಣವಾದಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಮುಂದುವರಿಸ್ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ 2023 ಚುನಾವಣೆ ಮುಂಚೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಜನರಿಗೆ ಆಶ್ವಾಸನೆ ಕೊಟ್ಟಿತ್ತೋ ಆ ಆಶ್ವಾಸನೆ ಪ್ರಕಾರ 2023ಕ್ಕೆ ಜನರುಗಳ ಆಶೀರ್ವಾದ ಮಾಡಿದ ಮೇಲೆ ಸಿದ್ದರಾಮಯ್ಯ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ನಮ್ಮ ಹಾಲಿ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಜನರಿಗೆ ಕೊಟ್ಟಂಥ ಮಾತನ್ನು ಅತ್ಯಂತ ಯಶಸ್ವಿಯಾಗಿ ಇಡೀ ದೇಶಕ್ಕೆ ಮಾದರಿಯಾಗಿ ಯಾವುದೇ 5 ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ದಂಗೆ ಸಮರ್ಪಕವಾಗಿ ಪ್ರತಿ ತಿಂಗಳು ಮನೆ ಮನೆಗೆ ತಲುಪಿಸುವಂಥ ಕಾರ್ಯಕ್ರಮನ ಇವತ್ತು 5 ಗ್ಯಾರಂಟಿ ಕಾರ್ಯಕ್ರಮನ ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರೆ ಗೃಹಲಕ್ಷ್ಮಿನಲ್ಲಿ ಪ್ರತಿ ಕುಟುಂಬದ ಒಬ್ಬ ಮಹಿಳೆಗೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ನನಗೆ ನಾವೇನು ಮಹಿಳೆಯರಿಗೆ ಎಂದು ಹಣ ಕೊಡ್ತೀವಿ ಅಂತ ಹೇಳಿದ್ದು, ಅದು ಸರ್ಕಾರ ರಚನೆಯಾದ ನಂತರ ತತ್ಕ್ಷಣದಿಂದಲೇ 2023 ಜುಲೈ 19ನೇ ತಾರೀಕಿಂದ ಜಾರಿಯಾಗಿ ಇವತ್ತು 2026 3 ವರ್ಷ ಯಶಸ್ವಿಯಾಗಿ ಮಹಿಳೆಯರಿಗೆ ಇವತ್ತು ನಾವು ಮಾತಿನಂತೆ ಗೃಹಲಕ್ಷ್ಮಿ ಹಣವನ್ನು ಮನೆ ಮನೆಗೆ ತಲುಪಿಸ್ತಾ ಇದ್ದೀವಿ. ಈ 3 ವರ್ಷ ತುಂಬಿದ ಪ್ರಯುಕ್ತ ಅದರ 3 ವರ್ಷದ ವರ್ಷಾಚರಣೆಯನ್ನು ನಾವು ಎಲ್ಲ ಗೃಹಲಕ್ಷ್ಮಿಯವರ ಮುಖಾಂತರ ಇವತ್ತು ನಾಗಮಂಗಲ ತಾಲೂಕು ಚಿಕ್ಕವೀರನಕೊಪ್ಪರ ಗ್ರಾಮದಲ್ಲಿ ನಮ್ಮ ನಾಗಮಂಗಲದ ಜನಪ್ರಿಯ ಶಾಸಕರು, ನಮ್ಮ ನೆಚ್ಚಿನ ನಾಯಕರು, ರಾಜ್ಯ ಕೃಷಿ ಮಾಜಿ ಸಚಿವರು ಆದ ಚೌರಾಯಸ್ವಾಮಿಯವರ ಒಂದು ಮುಂದಾಳತ್ವದಲ್ಲಿ ಇದರ ಗೃಹಲಕ್ಷ್ಮಿಯ 3 ವರ್ಷದ ಯಶಸ್ವಿ ಆಚರಣೆಯವರ ಒಂದು ಮಾವಿನ ಗಿಡವನ್ನು ನೆಡುವ ಮುಖಾಂತರ ನೆನಪಿಗೆ ಇವತ್ತು ಈ ಚಿಕ್ಕವೀರನಕೊಪ್ಪಲ ಗ್ರಾಮದಲ್ಲಿ ಹಮ್ಮಿಕೊಂಡು ಎಲ್ಲ ನಮ್ಮ ಗೃಹಲಕ್ಷ್ಮಿಯ ಫಲಾನುಭವಿಗಳಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ, ನಿಮ್ಮಲ್ಲಿ ಯಾರಿಗಾದರೂ ಇನ್ನೂ ತೊಂದರೆಗಳಿದ್ದರೆ, ಬರ್ತಾ ಇದ್ದವರು ನಿಂತೋಗಿದ್ದರೆ, ಆ ಥರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇದೆ. ನಾಗಮಂಗಲದಲ್ಲಿ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಅಧಿಕಾರಿಗಳಿದ್ದಾರೆ. ಅವ್ರನ್ನ ಸಂಪರ್ಕ ಮಾಡಿದ್ರೆ ನಿಮ್ಮಲ್ಲಿ ಏನಾದರೂ ತೊಂದರೆ ಇದ್ದರೆ ನಮ್ಮ ಗ್ಯಾರಂಟಿ ಸಮಿತಿ ಹಾಗೂ ನಾವು ಇಲಾಖೆ ವತಿಯಿಂದ ಇರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಿ ನಿಮಗೆ ಬರ್ತಕ್ಕಂಥ 2,000 ರೂಪಾಯಿನ ಮುಂದುವರಿಯೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಎಲ್ಲ ಗೃಹಲಕ್ಷ್ಮಿಯರಿಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇವತ್ತು ಚಿಕ್ಕವೀರನಕೊಪ್ಪಲ ಗ್ರಾಮದಲ್ಲಿ 3 ವರ್ಷದ ಹನುಮಂತು ಅಂತೇಳಿ ಕೊಡನೂರು ಮಂಡ್ಯ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರು ಇವತ್ತು ನಮ್ಮ ನಾಯಕರಾದ ಚೌರಾಯಸ್ವಾಮಿಯವರ ಒಂದು ನೇತೃತ್ವದಲ್ಲಿ ಈ ಒಂದು 3ನೇ ವರ್ಷದ ವರ್ಷಾಚರಣೆ ಕಾರ್ಯಕ್ರಮವನ್ನು ಈ ಚಿಕ್ಕವೀರನಕೊಪ್ಪಲ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು, ಚಿಕ್ಕವೀರನಕೊಪ್ಪಲ ಗ್ರಾಮದ ಗ್ರಾಮಸ್ಥರು, ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಸದಸ್ಯರು, ಎಲ್ಲ ಇಲಾಖೆಯ ಅಧಿಕಾರಿಗಳು ಎಲ್ರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪರವಾಗಿ, ರಾಜ್ಯ ಸರ್ಕಾರದ ಪರವಾಗಿ ಎಲ್ರಿಗೂ ಸಹ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀವಿ.